ಇದು ನಿಮ್ಮ ಧ್ವನಿ. ದೀರ್ಘವಾಗಿ ಶ್ವಾಸವನ್ನ ತುಂಬಿ ಸಂಪೂರ್ಣವಾಗಿ ಶ್ವಾಸವನ್ನ ಹೊರಹಾಕಿ. ಡೀಪ್ಲಿ ಇನ್ಹೇಲ್, ಕಂಪ್ಲೀಟ್ಲಿ ಎಕ್ಸೇಲ್. ಅಬ್ಸರ್ವ್ ಯುವರ್ ಬ್ರೀತ್, ಅಬ್ಸರ್ವ್ ಯುವರ್ ಬಾಡಿ, observe your mind. ನಿಮ್ಮ ಬೆರಳು ಸಂಪೂರ್ಣವಾಗಿ ಉಸಿರಾಟದ ಕಡಿಮೆ ಇರಲಿ. ಅಕಾರ ಉಕಾರ ಮಕಾರ ಚಾಟಿಂಗ್ ಮೂಲಕ ದೀರ್ಘವಾಗಿ ಶ್ವಾಸವನ್ನ ತುಂಬಿ ಅಕಾರ ಚಾಟಿ. ನಮಸ್ಕಾರ ತಗೊಳ್ಳಿ. ನಿಮ್ಮ ಎರಡು ಕೈಗಳು ಎದೆಗೆ ತಾಗಿರ್ಲಿ. ಗಜಧ್ವಂ ಸಂಹತಧ್ವಂ ಸಂಭೋಮನಾಂತಿ ಜಾನತಾಂ. ಬಲೋ ಯಥಾ ಪೂರ್ವೇ. ಓಕೆ, ನಿಮ್ಮ ಮನಸ್ಸು ಶಾಂತ ಸ್ಥಿತಿಗೆ ಬಂತ. ಯೋಗ ಅಭ್ಯಾಸ ಪ್ರಾರಂಭಿಸೋಣ. ಓಕೆ, ನಿಮ್ಮ ಎರಡು ಕೈಗಳನ್ನ ನಿಮ್ಮ ಸೊಂಟದ ಮೇಲೆ ಇಟ್ಕೊಳ್ಳಿ. Exhale down. Inhale up. ನಿಧಾನವಾಗಿ ಉಸಿರನ್ನ ತಗೊಳ್ಳುತ್ತಾ ಕತ್ತನ್ನ ಮೇಲೆ ಉಸಿರನ್ನ ತಗೊಳ್ಳುತ್ತಾ ಲೆಫ್ಟ್ ಸೈಡ್. ಮಧ್ಯಕ್ಕೆ ಬರುತ್ತಾ ಲಾಸ್ಟ್ ಒನ್ ರೈಟ್ ಸೈಡ್. ಮಧ್ಯಕ್ಕೆ ಬರುತ್ತಾ ಲೆಫ್ಟ್ ಸೈಡ್. ರೈಟ್ ಸೈಡ್. ರೈಟ್ ಭುಜದ ಮೇಲೆ ನಿಮ್ಮ ಕತ್ತನ್ನ ಪ್ಲೇಸ್ ಮಾಡಿ. ಮಧ್ಯಕ್ಕೆ ಬರ್ತಾ ಲೆಫ್ಟ್ ಸೈಡ್. Eight, 9,
1, 2, 3, 4, 5, 6, 7, 8. Backside. Because of you only, you have to do this, not for us. Do it properly. ಮುಂದೆ ತಗೊಂಡು ಓಕೆ ಇನ್ಹೇಲ್ ಎಕ್ಸೇಲ್ Don't clap. ಇನ್ಹೇಲ್ ಎಕ್ಸೇಲ್ Hey. ನನ್ನ ಹೆಸರು ನೇತ್ರಾವತಿ ಅಂತ ಹೇಳಿ ನಾನು ಪರಿವರ್ತನಾ ಯೋಗ ಒಂದು ಸಂಸ್ಥೆಯಿಂದ ಬಂದಿದ್ದೀನಿ. ಬಿಜೆಸ್ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ನಾನು ಯೋಗ ಒಂದು ಪ್ರಾಕ್ಟೀಸ್ ಸತತ 3 ದಿನಗಳ ಕಾಲ ಇಲ್ಲಿ ನಾವು ಯೋಗ ಪ್ರಾಕ್ಟೀಸ್ ಅನ್ನ ಮಾಡ್ತಾ ಇದ್ದೀವಿ. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಪ್ರಯುಕ್ತ 3 ದಿನಗಳ ಕಾಲ ಮಕ್ಕಳ ಜೊತೆ ಯೋಗ ಒಂದು ಪ್ರಾಕ್ಟೀಸ್ ಅನ್ನ ಮಾಡ್ತಾ ಬರ್ತಾ ಇದ್ದೀವಿ. ಸ್ಕೂಲ್ ಮಕ್ಕಳು ತುಂಬಾ ಅತ್ಯುತ್ತಮವಾದ ಒಂದು ಯೋಗಾಭ್ಯಾಸವನ್ನ ಮಾಡಿದ್ರು. ಆ ಮಕ್ಕಳ ಜೊತೆಗೆ ನಾವು ಒಂದಿಷ್ಟು ಅಭ್ಯಾಸ ಮಾಡೋದ್ರಿಂದ ನಮ್ಗೆ ಒಂಥರ ಒಂದು ಖುಷಿಯ ಒಂದು ಸಂಗತಿಯಾಗಿದೆ. ಹಾಗೆ ಈ ಯೋಗ ಒಂದು ದಿನಾಚರಣೆಯ ಒಂದು ಪ್ರಯುಕ್ತ ಯೋಗ ಎಷ್ಟು ಮುಖ್ಯ ಅನ್ನೋದನ್ನ ಮಕ್ಕಳ ಜೊತೆಗೆ ನಾವು ಕೂಡ ಅರ್ಕೊಂಡಿದ್ವಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮನಸ್ಸಿನ ಒಂದು ಸಮತೋಲನ ಸ್ಥಿತಿಯನ್ನ ಕಾಪಾಡಬೇಕಾದ್ರೆ ನಮ್ಗೆ ಯೋಗ ಅಗತ್ಯವಾಗಿದೆ. ನಮ್ಮ ಒಂದು ಜೀವನದ ಒಂದು ಭಾಗ ಯೋಗ ಆಗಿರೋದ್ರಿಂದ ಆ ರೀತಿ ಮಾಡ್ಕೊಂಡಾಗ ಮಾತ್ರ ನಾವು ಒಂದು ಹೆಲ್ದಿ ಏಜಿಂಗ್ ಅನ್ನ ಆರೋಗ್ಯಕರವಾದ ಜೀವನವನ್ನ ಮಾಡಲು ಸಾಧ್ಯ ಆಗುತ್ತೆ. ಹಾಗಾಗಿ ಯೋಗ ನಮಗೆ ಒಂದು ಜೀವನ ಪದ್ಧತಿಯಾಗಿ ಬರ್ಬೇಕು ಅನ್ನೋದು ನಾನು ಈ ಮೂಲಕ ತಿಳಿಸ್ತಾ ಇದ್ದೀನಿ. ನರೇಂದ್ರ ಮೋದಿ ಅವರು ಯೋಗ ಡೇ ಅಂತಾನೆ ಮಾಡಿದ್ರು. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ನಮ್ಮ ನರೇಂದ್ರ ಮೋದಿಜಿ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಒಂದು ಈ ಒಂದು ಯೋಗ ದಿನಾಚರಣೆಯನ್ನ ನಮ್ಗೆ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಇದರ ಮುಖಾಂತರ ಪ್ರತಿಯೊಬ್ಬರು ಕೂಡ ಯೋಗವನ್ನ ಮಾಡುವ ಒಂದು ನಿಟ್ಟನ್ನ ತಗೊಂಡು ಹೋಗ್ತಾ ಇದ್ದಾರೆ. ಅದಕ್ಕಾಗಿ ಅವರಿಗೂ ಕೂಡ ನಾನು ಉತ್ಪೂರ್ವಕವಾದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಎಲ್ಲರಿಗೂ ಶುಭೋದಯ. ಎಲ್ಲರಿಗೂ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳು. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ನಮ್ಮ ಮೋದಿ ಅವರೇ ಕೂಡ ಕರೆಯನ್ನ ಕೊಟ್ಟಿದ್ದಾರೆ. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡೋದ್ರಿಂದ ದೈಹಿಕವಾಗಿರ್ತಕ್ಕಂಥ ಆರೋಗ್ಯವನ್ನ ಕಾಪಾಡ್ಬೋದು. ದೈಹಿಕವಾಗಿ ಆರೋಗ್ಯವನ್ನ ಕಾಪಾಡಿದ್ರೆ ನಾವು ಮಾನಸಿಕವಾಗಿರ್ತಕ್ಕಂಥ ಆರೋಗ್ಯವನ್ನ ಕಾಪಾಡ್ಬೋದು. ಈ ನಿಟ್ಟಿನಲ್ಲಿ ಇಂದು ನಮ್ಮ ಶಾಲಾ ಆವರಣದಲ್ಲೂ ಕೂಡ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ಅದ್ದೂರಿಯಾಗಿ ಆಚರಣೆಯನ್ನ ಮಾಡಿದೀವಿ. ಎಲ್ಲ ವಿದ್ಯಾರ್ಥಿಗಳು ಕೂಡ ಯೋಗ ದಿನಾಚರಣೆಯ ಪ್ರಯುಕ್ತ ಸಾಕಷ್ಟು ಯೋಗದ ಆಸನಗಳನ್ನು ಹೇಳ್ಕೊಡುವ ಮೂಲಕ ಮುಂದಿನ ದಿನಗಳಲ್ಲಿ ಕೂಡ ಅವರು ಎಲ್ಲಾ ಯೋಗ ಆಸನಗಳನ್ನ ಅಭ್ಯಾಸ ಮಾಡಿದ್ದಲ್ಲಿ ಅವರು ಕೂಡ ಉತ್ತಮವಾಗಿರ್ತಕ್ಕಂಥ ವಿದ್ಯಾಭ್ಯಾಸವನ್ನ ಕಲಿಬಹುದು, ನೆಮ್ಮದಿಯನ್ನ ಕಳ್ಕೊಳ್ಬಹುದು ಅನ್ನೋ ಉದ್ದೇಶಕ್ಕೋಸ್ಕರ ಇಂದು ನಮ್ಮ ಶಾಲಾ ಆವರಣದಲ್ಲಿ ಯೋಗ ದಿನಾಚರಣೆಯನ್ನ ಆಚರಣೆ ಮಾಡಿದೀವಿ. ಎಷ್ಟು ಜನ ಮಕ್ಕಳು ಭಾಗವಹಿಸಿದ್ರು? ಇಲ್ಲಿ ಸುಮಾರು 2,500 ಜನ ವಿದ್ಯಾರ್ಥಿಗಳು ಈ ಒಂದು ಯೋಗ ದಿನಾಚರಣೆಯಲ್ಲಿ ಪಾಲ್ಗೊಂಡಿದ್ದು, ನಮ್ಮ ಶಾಲಾ ಶಿಕ್ಷಕರು ಕೂಡ ಈ ಯೋಗ ದಿನಾಚರಣೆಯಲ್ಲಿ ಪಾಲ್ಗೊಂಡಿರೋದೇ ಇಲ್ಲಿನ ವಿಶೇಷತೆಯಾಗಿದೆ. ನಾವು ಪ್ರತಿ ವರ್ಷದಂತೆ ಕೂಡ ಈ ವರ್ಷವೂ ಕೂಡ ಎಲ್ಲ ವಿದ್ಯಾರ್ಥಿಗಳು ಕೂಡ ಈ ಯೋಗ ದಿನಾಚರಣೆಯ ಮಹತ್ವವನ್ನು ಹೇಳ್ಕೊಡುವ ಮೂಲಕ ಯೋಗ ದಿನಾಚರಣೆಯನ್ನ ಆಚರಣೆ ಮಾಡುವ ಉದ್ದೇಶ ಏನಕ್ಕೆ ಈಗಾಗಲೇ ನಾವು ತಿಳ್ಕೊಂಡ್ವಿ. ಯೋಗ ದಿನಾಚರಣೆಯನ್ನ ಯಾಕೆ 21ನೇ ತಾರೀಕು ಜೂನ್ 21ನೇ ತಾರೀಕು ಯಾಕೆ ಆಚರಣೆ ಮಾಡ್ತೀವಿ ಅಂದ್ರೆ ಅವತ್ತು ಹಗಲು ಹೆಚ್ಚಿರುತ್ತದೆ. ಅವತ್ತಿಂದ ನಮ್ಮ ವೃತ್ತಿ ಜೀವನವು ಕೂಡ ಬದಲಾಗ್ಲಿ, ಒಂದ್ ಸ್ವಲ್ಪ ಮಟ್ಟಿಗೆ ಬದಲಾಗ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ ಅಂತಕ್ಕಂಥ ಒಂದು ವಿಷಯವನ್ನ ಕೂಡ ಎಲ್ಲಾ ವಿದ್ಯಾರ್ಥಿಗಳು ಕೂಡ ಹಿಂದಿನ ದಿನಗಳಲ್ಲಿ ಇವತ್ತು ತಿಳಿಸ್ಕೊಟ್ಟಿದೀವಿ. ಈ ನಿಟ್ಟಿನಲ್ಲಿ ಎಲ್ಲಾ ವಿದ್ಯಾರ್ಥಿಗಳು ಕೂಡ ನಾನು ಹೇಳ್ತಕ್ಕಂತಹ ಮಾತೇನು ಅಂದ್ರೆ ಎಲ್ಲರೂ ಕೂಡ ಸಾರ್ವಜನಿಕರೆಲ್ಲರೂ ಕೂಡ ಯೋಗವನ್ನ ಮಾಡುವ ಮೂಲಕ ನೆಮ್ಮದಿಯಾಗಿರ್ತಕ್ಕಂತಹ ಒಂದು ಜೀವನವನ್ನ ನಡೆಸ್ಕೊಳ್ಬಹುದು, ಶಾಂತಿಯುತವಾಗಿರ್ತಕ್ಕಂತಹ ಜೀವನವನ್ನ ನಾವು ನಡೆಸಬಹುದು ಅಂತಕ್ಕಂಥದ್ದೇ ನನ್ನ ಅನಿಸಿಕೆಯಾಗಿದೆ. Gurudev, I wish you all a very happy World Yoga Day. Yoga has been the backbone of our country and it has taught us how to lead a happy and healthy life. It is our prime responsibility that we teach our upcoming generations from the very grassroots to learn yoga, not only to celebrate it, but to practice it in our day-to-day life. And we all faculty celebrated Yoga Day by doing asanas, and it brought a lot of happiness among us as well. And I hope if you practice this at your home, it will bring you all close
and give the optimum benefit of it. Thank you all again. Jai Shri Gurudev.